ರಾಷ್ಟ್ರೀಯ ಹೆದ್ದಾರಿಗೆ ಬಾಗಿ ನಿಂತಿವೆ ಜಾಲಿ ಗಿಡಗಳು. ಅಪಘಾತದ ತಾಣವಾಗ್ತಾ ಇದೆ ಕರಜೀವನಹಳ್ಳಿ ಟೋಲ್. ಅದು ಹೇಳಿ ಕೇಳಿ ರಾಷ್ಟ್ರೀಯ ಹೆದ್ದಾರಿ. ಅಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತವೆ. ಇಂತಹ ಸ್ಥಳದಲ್ಲಿ ಸುರಕ್ಷತೆ ಕಾಪಾಡುವುದು ಹೆದ್ದಾರಿ ಪ್ರಾಧಿಕಾರದ ಕರ್ತವ್ಯ. ರಸ್ತೆಯ ಇಕ್ಕೆಲೆಗಳಲ್ಲಿ ಬೆಳೆದಿರುವ ಗಿಡ ಬಳ್ಳಿಗಳನ್ನ ತೆರವುಗೊಳಿಸಿ ಸಾರ್ವಜನಿಕರ ಓಡಾಟಕ್ಕೆ ಅನುವು ಮಾಡಿಕೊಡಬೇಕು. ಆದರೆ ಶಿರಾ ರಸ್ತೆಯಲ್ಲಿರುವ ಒಂದು ಟೋಲ್ನಲ್ಲಿ ಎರಡು ಬದಿಯಲ್ಲಿಯೂ ಕೂಡ ಜಾಲಿ ಗಿಡಗಳು ಬೆಳೆದು ಅಪಘಾತಕ್ಕೆ ದಾರಿ ಮಾಡಿಕೊಡುವಂತಿವೆ. ಆದರೆ ಅಧಿಕಾರಿಗಳು ಮಾತ್ರ ಯಾಕೋ ಇತ್ತ ಗಮನ ಹರಿಸ್ತಾ ಇಲ್ಲ ಅಂತ ಸವಾರರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹೌದು, ಶಿರಾ ರಾಷ್ಟ್ರೀಯ ಹೆದ್ದಾರಿಯ ಕರಜೀವನಹಳ್ಳಿ ಟೋಲ್ ಪ್ಲಾಜಾ ರಸ್ತೆಯಲ್ಲಿರುವ ಎರಡು ಬದಿಯಲ್ಲಿ ಮುಳ್ಳಿನ ಜಾಲಿ ಗಿಡಗಳು ಬೆಳೆದಿವೆ. ಇದರಿಂದಾಗಿ ಇಲ್ಲಿ ಪ್ರತಿನಿತ್ಯ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರು ಭಯದಲ್ಲಿಯೇ ಚಲಿಸುವಂತಾಗಿದೆ. ಈ ಕಾರಣಕ್ಕೆ ಕೆಲವೊಮ್ಮೆ ಜೋರಾದ ಗಾಳಿ ಬೀಸಿ ಮುಳ್ಳಿನ ಗಿಡಗಳು ಕಣ್ಣಿಗೆ ತಾಕಿದ್ರೆ ಅಪಘಾತ ಕಟ್ಟಿಟ್ಟ ಬುತ್ತಿಯಂತಾಗಿವೆ. ಯಾವಾಗ ಬೇಕಾದರೂ ಇಂತಹ ದಾರುಣ ಘಟನೆ ನಡೆದು ಸಾವು ನೋವು ಸಂಭವಿಸಬಹುದು. ಇತ್ತ ಬೆಂಗಳೂರು ಮತ್ತು ಹುಬ್ಬಳ್ಳಿ ನಡುವೆ ಪ್ರಯಾಣಿಸುವವರಿಗೆ ಸುಗಮ ವಾಹನ ಸಂಚಾರವನ್ನ ಕಲ್ಪಿಸುವ ಟೋಲ್ ಇದಾಗಿದೆ. ಆದರೆ ಇಂತಹ ಟೋಲ್ನಲ್ಲಿ ಎರಡು ಬದಿಯಲ್ಲಿ ಬೆಳೆದಿರುವ ಜಾಲಿ ಗಿಡಗಳನ್ನ ಕತ್ತರಿಸಿ ವಾಹನ ಸವಾರರು ಸುರಕ್ಷಿತವಾಗಿ ಸಂಚರಿಸುವ ವ್ಯವಸ್ಥೆಯನ್ನ ಮಾಡಿಕೊಡಬೇಕಾಗಿದೆ. ಪ್ರತಿನಿತ್ಯ ಸಂಚರಿಸುವ ಜನರ ಬಳಿ ಹಣವನ್ನ ಟೋಲ್ಗೇಟ್ ಸಿಬ್ಬಂದಿ ಸಂಗ್ರಹಿಸುತ್ತಾರೆ. ಹೀಗಿರುವಾಗ ವಾಹನ ಸವಾರರಿಗೆ ಅನುಕೂಲಕರ ವಾತಾವರಣ ನಿರ್ಮಿಸಿಕೊಡಬೇಕಾಗಿದೆ. ಇಲ್ಲವಾದಲ್ಲಿ ಮುಂದಾಗುವ ಅನಾಹುತಕ್ಕೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೇ ನೇರ ಹೊಣೆಯಾಗ್ತಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.